ಕುರುಕ್ಷೇತ್ರ ಸ್ಟೋರಿ ಏನಿಲ್ಲ ಗುರು. ಚಿಕ್ಕ ವಯಸ್ಸಿಂದ ನಾವೆಲ್ಲ ಓದ್ಕೊ ಬಂದಿರೋದೆ. ಕೌರವರು ಮತ್ತೆ ಪಾಂಡವರು ಅಂತ ಹೇಳ್ಬಿಟ್ಟು ಇರ್ತಾರೆ. ಕೌರವರು ಪಾಂಡವರಿಗೆ ರಾಜ್ಯ ಕೊಡ್ದಿರ ಅವ್ರನ್ನ ಅನ್ಯಾಯವಾಗಿ ಸೋಲಿಸಿ ಅವ್ರಿಗೆ ವನವಾಸ ಮತ್ತೆ ಅಜ್ಞಾತವಾಸಕ್ಕೆ ಹೋಗಕ್ಕೆ ಹೇಳ್ತಾರೆ. ಅದಾದ್ಮೇಲೆ ಕೌರವರು ಅವ್ರಿಗೆ ರಾಜ್ಯ ಕೊಡ್ದಿರ ಯುದ್ಧ ಮಾಡ್ತಾರೆ. ಆ ಯುದ್ಧನೇ ಕುರುಕ್ಷೇತ್ರ ಗುರು. ಇಲ್ಲಿ ನಾನು ಪರ್ಸ್ನಲ್ ಆಗಿ ಮೆಚ್ಕೋಬೇಕು ಅಂತ ಒಬ್ರು ಇದ್ದಾರೆ ಅಂದ್ರೆ ಅದು ಅನುಸಿಕ್ಕ ಗುರು. ಇವರು ಕ್ರಿಯೇಟ್ ಮಾಡಿರೋ ಈ ಒಂದು ಆನಿಮೇಟೆಡ್ ಸೀರೀಸ್ ತುಂಬಾ ಚೆನ್ನಾಗಿ ಬಂದೈತೆ ಗುರು. ಟೋಟಲ್ 10 ಎಪಿಸೋಡ್ ಇರೋ ಈ ಒಂದು ಸೀರೀಸ್ 4.5 ಗಂಟೆ ಐತೆ. ಎಲ್ಲಿ ಕೂಡ ಬೋರ್ ಹೊಡಿಲ್ಲ ಗುರು. ಸೈಕ್ ಅಂದ್ರೆ ಸೈಕ್ ಆಗೈತೆ ಗುರು. ಪ್ರತಿಯೊಂದು ಕ್ಯಾರೆಕ್ಟರ್ ಅವ್ರಿಗೆ ಡಬ್ ಮಾಡಿರೋ ಪ್ರತಿಯೊಂದು ಡಬ್ಬಿಂಗ್ ಆರ್ಟಿಸ್ಟ್ ಪ್ರಾಣ ಕೊಟ್ಟಿ ಸೀರೀಸ್ ನ ಬೇರೆ ಲೆವೆಲ್ ಗೆ ತಗೊಂಡೋಗವ್ರೆ ಗುರು. ನೆಟ್ಫ್ಲಿಕ್ಸ್ ಅಲ್ಲಿ ಸ್ಟ್ರೀಮ್ ಆಗ್ತಿರೋ ಈ ಒಂದು ಸೀರೀಸ್ ಟೋಟಲ್ 5 or 6 ಲ್ಯಾಂಗ್ವೇಜಸ್ ಐತೆ. ನಾನು ಕನ್ನಡದಲ್ಲೇ ನೋಡಿದೆ, ನೀವು ಕೂಡ ಕನ್ನಡದಲ್ಲೇ ನೋಡಿ ಸಖತ್ ಎಂಜಾಯ್ ಮಾಡ್ತೀರಾ ಗುರು. ಈ ಸೀರೀಸ್ ನ ಮ್ಯಾಜಿಕ್ ಏನು ಅಂದ್ರೆ ಯಾವ್ದೋ ಒಂದು ಅನ್ವಾಂಟೆಡ್ ಪಾಯಿಂಟ್ ಇಟ್ಕೊಂಡು ಎಳಿದಿರ ಡೈರೆಕ್ಟ್ ಆಗಿ ಕುರುಕ್ಷೇತ್ರ ಯುದ್ಧನ ಸ್ಟಾರ್ಟ್ ಮಾಡ್ಬಿಡ್ತಾರೆ ಗುರು. ಮಧ್ಯದಲ್ಲಿ ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ಸ್ ಬ್ಯಾಕ್ ಸ್ಟೋರೀಸ್ ಅವೆಲ್ಲಾನು ಬರುತ್ತೆ. ಬಟ್ ಎಲ್ಲಿ ಕೂಡ ಬೋರ್ ಹೊಡಿದಿರಂಗೆ ಡೈರೆಕ್ಟರ್ ಸಖತ್ತಾಗಿ ಎಂಗೇಜಿಂಗ್ ಆಗಿ ತೋರ್ಸವ್ರೆ ಗುರು. ಮಹಾಭಾರತದ ಐಕಾನಿಕ್ ಕ್ಯಾರೆಕ್ಟರ್ಗಳನ್ನ 3D ಅನಿಮೇಷನ್ ಅಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇನ್ನ ಯುದ್ಧದಲ್ಲಿ ಬರೋ ಫೈಟ್ ಸೀಕ್ವೆನ್ಸ್ ನ ತುಂಬಾ ಸ್ಟೈಲಿಶ್ ಆಗಿ ಡಿಸೈನ್ ಮಾಡ್ಕೊಂಡವ್ರೆ ಗುರು. ನನಗೆ ಪರ್ಸನಲ್ ಆಗಿ ಭೀಷ್ಮ ಅವರ ಬ್ಯಾಕ್ ಸ್ಟೋರಿ, ಅವರು ಎಷ್ಟು ಪರಾಕ್ರಮಶಾಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಅವರು ಯಾವ ರೀತಿ ಹೋರಾಡಿದ್ರು ಅಂತ ತೋರಿಸಿರೋ ರೀತಿ ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ಗುರು. ಮೈನ್ ಆಗಿ ಕೃಷ್ಣ ಮತ್ತೆ ಅರ್ಜುನ ಅವ್ರ ಎಪಿಸೋಡ್ಸ್, ಅವರಿಬ್ಬರ ಮಧ್ಯೆ ನಡೆಯೋ ಕಾನ್ವರ್ಸೇಷನ್ಸ್, ಅದರಲ್ಲೂ ಅರ್ಜುನನಿಗೆ ಕೃಷ್ಣ ತೋರಿಸೋ ವಿಶ್ವರೂಪ ಎಪಿಸೋಡ್ ಅಂತನೂ ಸೈಕು ಗುರು. ಯುದ್ಧದಲ್ಲಿ ಗೆಲ್ಲೇಬೇಕು ಅಂತ ಮಾಡೋ ಅಂತ ಕುತಂತ್ರಗಳು, ಧರ್ಮದ ಪರವಾಗಿ ನಿಂತ್ಕೊಂಡಿರೋರು ತಗಳ ಅಂತ ಕೆಲವೊಂದು ಸ್ಟೆಪ್ಸ್ನ ಡೈರೆಕ್ಟರ್ ತುಂಬ ಚೆನ್ನಾಗಿ ನಮಗೆ ಕನ್ವೆ ಮಾಡಿದ್ದಾರೆ ಗುರು. ಇನ್ನು ಅಭಿಮನ್ಯು ಸೀನ್ಸು ತುಂಬ ಎಮೋಷ್ನಲ್ ಆಗಿ ತುಂಬ ಪವರ್ಫುಲ್ ಆಗಿ ಐತೆ ಗುರು. ಅದರಲ್ಲೂ ಜಯದ್ರಥ ಅಂತ ಒಂದು ಕ್ಯಾರೆಕ್ಟರ್ ಐತೆ. ಆ ಒಂದು ಕ್ಯಾರೆಕ್ಟರ್ನ ಡಿಸೈನ್ ಮಾಡಿರೋ ರೀತಿ ಸಖತ್ತಾಗಿ ಐತೆ ಗುರು. ಇನ್ನು ದ್ರೋಣಾಚಾರ್ಯ ಅವರು ಸೈನ್ಯಾಧ್ಯಕ್ಷ ಆದಮೇಲೆ ಬರೋಂಥ ಒಂದು ಎಪಿಸೋಡು ಯುದ್ಧ ಅದಾದ್ಮೇಲೆ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ಇನ್ನು ಶಿಖಂಡಿ ಅವ್ರನ್ನ ತೋರಿಸಿರೋ ರೀತಿ, ಅವ್ರದ್ದು ಒಂದು ಬ್ಯಾಕ್ ಸ್ಟೋರಿ ತುಂಬ ಚೆನ್ನಾಗಿ ಬಂದೈತೆ ಗುರು. ತುಂಬ ಜನಕ್ಕೆ ಶಿಖಂಡಿ ಯಾಕೆ ಆ ರೀತಿ ಆದಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಈ ಒಂದು ಸೀರೀಸ್ ಅಲ್ಲಿ ಶಿಖಂಡಿ ಬಗ್ಗೆ ತುಂಬ ಜನಕ್ಕೆ ಗೊತ್ತಾಗುತ್ತೆ. ಅದರಲ್ಲೂ ಸೀರೀಸ್ಗೆನೆ ಮೈನ್ ಪ್ಲಸ್ ಆಗಿದ್ದೇನು ಅಂದ್ರೆ ಆ ಬ್ಯಾಕ್ ಗ್ರೌಂಡ್ ಸ್ಕೋರು, ಆ ಮ್ಯೂಸಿಕ್ ಗುರು. ಅದರಲ್ಲೂ ಆ ಟೈಟಲ್ ಕಾರ್ಡ್ಸ್ ತುಂಬ ಚೆನ್ನಾಗಿ ಬಂದೈತೆ ಗುರು. ಕೆಲವೊಂದು ಫಿಕ್ಷನಲ್ ಕ್ಯಾರೆಕ್ಟರ್ಸ್ ಬಂದ್ರೂ ಯಾವುದೇ ರೀತಿ ಡೈರೆಕ್ಟರ್ ಔಟ್ ಆಫ್ ದಿ ಬಾಕ್ಸ್ ತರ ತೋರಿಸಿಲ್ಲ ಗುರು. ಈ ಒಂದು ಸೀರೀಸ್ ನಮ್ಮ ಒಂದು ಚರಿತ್ರೆ, ಈ ಒಂದು ಚರಿತ್ರೆ ನಮ್ಮ ಈಗ ಬಂದಿರೋ ಜನರೇಷನ್ಸ್ ತಿಳ್ಕೋಬೇಕು. ಸೊ ಈ ಒಂದು ಸೀರೀಸ್ ಮಸ್ಟ್ ವಾಚ್ ಅಂತಾನೆ ಹೇಳ್ತೀನಿ ಗುರು. ನಿಮ್ಮಲ್ಲಿ ಯಾರಾದರೂ ಈ ಒಂದು ಸೀರೀಸ್ ನ ನೋಡಿದ್ರೆ ಯಾವ ಎಪಿಸೋಡ್ ಯಾವ ಕ್ಯಾರೆಕ್ಟರ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ. ಅಲ್ಲಿವರೆಗೂ